ಅಣ್ಣ ನಿಮ್ಮ ಹೆಸರು? ಮಲ್ಲಯ್ಯ ಸರ್. ಇದು ಬಂಡೂರಲ್ಲ? ಬಂಡೂರು ಸರ್. ತಾಲೂಕು ಮಳವಳ್ಳಿ ಸರ್. ಜಿಲ್ಲೆ ಮಂಡ್ಯ ಬರುತ್ತೆ. ಮಂಡ್ಯ ಬರುತ್ತೆ ಸರ್. ಎಷ್ಟು ವರ್ಷದಿಂದ ಈ ಬಂಡೂರು ಕುರಿಗಳ ಬಗ್ಗೆ ನಿಮಗೆ ಗೊತ್ತು? ನಮಗೆ ಒಂದು 25 ವರ್ಷದಿಂದ ಗೊತ್ತು ಸರ್. 25 ವರ್ಷ ನಮ್ಮ ಏಜಲ್ಲಿ. ಅಂದರೆ ನಿಮ್ಮ ತಂದೆ ಇದು ಇತ್ತು ಸರ್ ಅವರಿಂದ. ಈಗ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಬಂಡೂರು ತಳಿ ಏನಿದೆ ಅದು ವಿಶ್ವದಾದ್ಯಂತ ಫೇಮಸ್ ಇದೆ. ಇದು ಹೇಳಿ ಸರ್. ಈಗ ಯಾರಾದರೂ ಒಬ್ಬರು ರೈತರು ಹೋಗಿ ಬಂಡೂರು ತಳಿ ಒರಿಜಿನಲ್ ಬಂಡೂರು ತಳಿನ ಕೊಳ್ಳಬೇಕು, ಹೌದು, ಅವ್ರಿಗೆ ಹೆಂಗೆ ಗುರ್ತಿಡಿಬೇಕು? ಯಾರು ನಾವು ಹೇಳ್ಕೊಡ್ಬೇಕು ಸರ್ ಅವ್ರಿಗೆ. ಹೌದಾ? ಅಲ್ಲ, ನೀವು ಒಂದು ಕುರಿ ನೋಡಿ ಸರ್, ಈ ಕುರಿ ಬೇಕು ಅಂದರೆ ಸರ್ ಇದು ಹುಚ್ಚು ಕುರಿದು ಸರ್. ಒರಿಜಿನಲ್ ಬಂಡೂರು ಹುಚ್ಚು ಕುರಿ. ಈಗ ಒರಿಜಿನಲ್ ಬಂಡೂರಿನಲ್ಲಿ ಹೇಳಿ. ಹೇಳಿ, ಅದರಲ್ಲೂ ಏನಾದರೂ ವಿಧಗಳಿದಾವೆ? ಇದು ಇದೆ ಸರ್. ಎಷ್ಟು ಇದೆ ಸರ್. ಎಷ್ಟು ಥರ? ಒಂದು 7-8 ಥರ ಇದೆ ಸರ್. ಅದು ಯಾವ್ಯಾವುದು ಅಂತ ಹೆಸರು ಹೇಳ್ತೀವಿ? ಕೊನ್ನರೆ ಕುರಿ ಒಂದು, ಸೀರಿ ಕುರಿ ಒಂದು, ಆಯಿತಾ ಸರ್, ಮತ್ತು ಒಟ್ನವನ ಕುರಿ ಒಂದು, ಆಯಿತಾ, ಮತ್ತು ಗಾಜ್ನೂರು ಕಪ್ನಿ ಕುರಿ ಒಂದು, ತೇಟ್ ಕಪ್ನಿ ಕುರಿ ಒಂದು, ಹುಚ್ಚು ಕುರಿ ಒಂದು, ಇಷ್ಟು ವಿಧಾನಗಳಿದ್ದಾವೆ ಸರ್. ಇದರಲ್ಲಿ ನಾನಾ ಥರ ಇರುತ್ತೆ ಸರ್. ಇದು ಈಗ ಇದ್ರ ವಿಷಯಕ್ಕೆ ಬಂದರೆ ಹೇಳಿ. ಇದು ಯಾವ ತಳಿ? ಇದು ಯಾವ ಥರದ್ದು? ಯಾವುದು? ಇದು ಬಂಡೂರಿನಲ್ಲಿ ಯಾವ ವಿಶೇಷ? ಈ ಬಂಡೂರಿಗೆ ಫೇಮಸ್ ಸರ್ ಇದು. ಅಲ್ಲ, ಬಂಡೂರಿನಲ್ಲಿ ಯಾವ ವಿಶೇಷ ಇದು? ಅಂದರೆ ಈಗ ಹೇಳಿ, ಯಾವುದೋ ಕುರಿ ಅಂದರೆ ಸಿರಿ ಕುರಿ, ಇದು ಹುಚ್ಚು ಕುರಿ ಸರ್. ಹುಚ್ಚು ಕುರಿನೇ ಹೆಂಗೆ ನೀವು ಐಡೆಂಟಿಫೈ ಮಾಡ್ತೀವಿ? ನೋಡಿ, ಹಿಂಗೆ ಸರ್ ಐಡೆಂಟಿಫೈ ಮಾಡೋದು. ನೋಡಿ ಸರ್, ಇದೇ ಥರ ಇದು ಮುಖ ಹಸಿರು ಬರುತ್ತೆ ಸರ್. ಹಂಗಿರ್ಬೇಕು. ಅಂದರೆ ಈ ಮೂಗು ಉಬ್ಬಿರಬೇಕು. ಅದು ಬಿಟ್ಟು ಬೇರೆ ಅಂದರೆ ಸರ್, ನೋಡಿ ಸರ್, ಇದು ನೋಡಿ ಕೊನ್ನರೆ ಕುರಿ. ಇದು ಕೊನ್ನರೆ ಕುರಿ ನೋಡಿ ಸರ್. ಅದರಲ್ಲಿ ಮೂಗು ಉಬ್ಬಿದೆ. ಈ ಕೊನ್ನರೆ ಕುರಿನೇ ಹೆಂಗೆ? ವೈಟ್ ಇದೆ ನೋಡಿ ಸರ್. ವೈಟ್ ಇದೆ. ಕಣ್ಣು ಮೇಲೆ ಮಚ್ಚೆ ಇದೆ. ವೈಟ್ ಕಣ್ಣು ಮೇಲೆ ಮಚ್ಚೆ ಇದೆ. ಈ ಕೆಂಪು ಇದು ಕೊನ್ನರೆ ಕುರಿ. ಇದು ಕೊನ್ನರೆ ಕುರಿ. ಕೊನ್ನರೆ ಕುರಿ ಅಂತ ಬೇರೆ ಇದೆ ಇದೆ ಹಿಂಗೇನಾ ಗುರ್ಸೋದು ಹಿಂಗೆ. ಅಂದರೆ ಅದರ ಮರಿ ಇನ್ನೂ ಒಂಥರ ಹುಟ್ಟುತ್ತೆ ಸರ್. ಹಿಂಗೆ ಯಾವ ಥರ? ಇದರಲ್ಲಿ ಏನು ಬರುತ್ತೆ ನೋಡಿಲಿ, ಇಲ್ಲಿಂದ ಈ ಕೆಲವಕ್ಕೆ ಇಲ್ಲಿ ಬರಲ್ಲ, ಕೆಲವಕ್ಕೆ ಹಿಂಗೆ ಬರುತ್ತೆ. ಈ ಥರ ಮಚ್ಚೆ ಏನು ಕೆಂಪಗಿರೋ ಮಚ್ಚೆ ಇಲ್ಲಿ ಸ್ವಲ್ಪ ಬರ್ತದೆ, ಇಲ್ಲಿ ಸ್ವಲ್ಪ ಬರ್ತದೆ. ಈ ವೈಟ್ ಮಾತ್ರ ಮೂಗಿನ ಮೇಲೆ ಬಂದೇ ಬರುತ್ತೆ. ಅದು ಕೊನ್ನರೆ. ಇದು ಬಿಟ್ಟು ಬೇರೆ ಸರ್. ಬೇರೆ ಅಂದರೆ ಇದರಲ್ಲಿ ಇದ್ರ ಕುರಿ ಅದ ನೋಡಿ ಸರ್. ಇದು ನೋಡಿ ಸರ್, ಇದೇ ಸೀರಿ ಕುರಿ ಅಂದರೆ ಇಲ್ಲಿ ದಪ್ಪ ಬರಲ್ಲ, ಕಾಲು ಸಣ್ಣಗಿರುತ್ತೆ ಸರ್. ಇದರಲ್ಲಿ ಸಣ್ಣಗಿರುತ್ತೆ. ಅಂದರೆ ಕೆಂಪು ಬರ್ತದೆ. ಇದಕ್ಕೆ ಕೆಂಪು ಇಲ್ಲಿ ಮೂಗಿನ ಮೇಲೆ ಕೆಂಪು ಬರ್ತದೆ. ಅಂದರೆ ಎಲ್ಲ ವೈಟ್ ಇರುತ್ತೆ, ಮೂಗಿನ ಮೇಲೆ ಕೆಂಪು ಬರುತ್ತೆ. ಸಿರಿ ಕುರಿ. ಇನ್ನು ಬೇರೆ ಟೈಪ್ ಯಾವುದು? ಇದು ನೋಡಿ ಸರ್, ಇರು ಇದು ನೋಡಿ ಸರ್. ಕಪ್ನಿ ಕುರಿ. ಇದು ಕಪ್ನಿ ಕುರಿ ನೋಡಿ ಸರ್. ಇದು ವೈಟ್ ಬಂದಿರುತ್ತೆ. ಇದು ನೋಡಿ ಸರ್, ಕೆಂಪು ಮಚ್ಚೆ. ಇಲ್ಲಿ ನೋಡಿ ಹಾಂ, ಇಲ್ಲಿ ನೋಡಿ ಇಲ್ಲಿ ಗಂಟಲು ಬರುತ್ತೆ. ಹಾಂ, ದವಡೆ ಗಂಟಲು ಬರುತ್ತೆ. ಆಮೇಲೆ 2 ಕಿವಿನೂ ಬರುತ್ತೆ. ಅದು ಕೆಂಪು ಬರುತ್ತೆ. ಹಾಂ, ಇಲ್ಲಿ ನೋಡಿ, ಇಲ್ಲಿಂದ ಈಚೆಗೆ ಮಾತ್ರ ನೋಡಿ. ಇಲ್ಲಿಂದ ಈಚೆಗೆ ಮಾತ್ರ, ಅಲ್ಲಿ ಒಳಗಡೆ ಹೋಗಲ್ಲ ನೋಡಿ. ಈ ಕಾಲು ದಪ್ಪ ಬರುತ್ತೆ. ಬುಡ ದಪ್ಪ ಬರುತ್ತೆ. ಆಮೇಲೆ ಇನ್ನೂ ಮುಂದಕ್ಕೆ ಉದ್ದ ಇರುತ್ತೆ. ಉದ್ದ ಬರುತ್ತೆ. ಇನ್ನೇನಂದ್ರೆ ಏನಲ್ಲ, ಇದು ಉದ್ದ ಬರುತ್ತೆ. ಅದಷ್ಟೇ ಸರ್. ಅದು ಬಿಟ್ಟರೆ ಹಾಂ, ಇದು ಹಿಡ್ಕಪ್ಪ. ಇದು ಕುಳಿ ಹಾಂ, ಬಿಡಪ್ಪ. ಒಟ್ನವನ ಕುರಿ ಸರ್. ಒಟ್ನವನ ಕುರಿ. ಅದು ಹಿಂದೆ ಅವ್ರ ಹತ್ರ ತಂದದ್ದು ಇದು. ಅಂದರೆ ಇಲ್ಲಿ ಹುಟ್ಟಿ ಬೆಳೆದವಲ್ಲ ಇವು, ಬಂದಿರೋ. ಆವಾಗ ಬಂಡೂರಲ್ಲಿ ಐಕ ತಂದಿರೋದು, ಸೇರಿರೋದು ಐಕ ತಂದಿರೋದು. ಹಿಂಗೆ ನೋಡಿ ಸರ್, ಇಲ್ಲಿ ನೋಡಿ ಸರ್,
ನೋಡಿ. ಅಂದರೆ ಇಷ್ಟು ಕೆಂಪು ಎರಡು ಕಡೆ ಇರುತ್ತೆ. ಎರಡು ಇರುತ್ತೆ, ಎರಡು ಕಡೆ ಇರುತ್ತೆ. ಮೂಗಿನ ಮೇಲೆ ಇಲ್ಲಿಂದಲೇ ಬಂದಿರುತ್ತೆ, ಉಬ್ಬು ಬಂದಿರುತ್ತೆ. ಕೊಕ್ಕೆ ಮೂಗು, ಕೊಕ್ಕೆ ಮೂಗು, ಗಿಣಿ ಮೂಗು ಅಷ್ಟೇ ಇದ್ರಲ್ಲಿ ವ್ಯತ್ಯಾಸ. ಇನ್ನು ಕಾಲುಗಳೇನು ಸರ್, ಇನ್ನೂ ಚೆನ್ನಾಗಿರ್ಬೇಕು ಸರ್. ಇನ್ನೂ ಇದು ಮರಿ ಸರ್, ಇದು ಅಂದರೆ 6 ತಿಂಗಳು ಮರಿ. ಇದು 6 ತಿಂಗಳು ಮರಿ, ಹೆಚ್ಚಿಗೆ ಜಿನ ಏನಾಗಿಲ್ಲ ಇದಕ್ಕೆ. ನೀವು ಕುರಿಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರ, ಮತ್ತು ಕುರಿ ಒಂದು ಸ್ಪೆಷಲಿಸ್ಟ್ ನೀವು, ಅಂದರೆ ಈ ಕೂದಲು ಕಟ್ ಮಾಡೋದು. ಹೇಳಿ ಸರ್. ಈಗ ಕುರಿ ಕೂದಲು ಕಟ್ ಮಾಡೋಕ್ಕೆ ಎಷ್ಟು ತೊಗೊಳ್ತೀರ ನೀವು? ಸರ್ ಇಲ್ಲಿ ನಮ್ಮೂರು ಜನಕ್ಕೆ ಸುಮಾರು ಕತ್ತರಿಸ್ಕೊಡಿ ಅಂದರೆ 100 ರಿಂದ 300 ತಗೋತೀವಿ. 300 ರೂಪಾಯಿ. ಈ ಡಿಸೈನ್ ಬೇಕು ಅಂದರೆ 500 ರಿಂದ 1000 ತಗೋತೀವಿ. 500 ರಿಂದ 1000 ಡಿಸೈನ್ಗೆ. ಡಿಸೈನ್ ನೀವು ಯಾವ ಡಿಸೈನ್ ಕೇಳ್ತೀವಿ ಆ ಥರ. ನೀವು ಹೊರಗಡೆ ಎಲ್ಲ ಹೋಗಿ ಮಾಡ್ತೀರಾ? ಮಾಡ್ತೀನಿ ಸರ್. ಅಂದರೆ ಅಲ್ಲಿ ಅವರು ಹೊರಗಡೆ ಅವ್ರಿಗೆ ಎಷ್ಟು ಚಾರ್ಜ್ ಮಾಡ್ತೀರಾ? 1000 ರೂಪಾಯಿ ಮಾಡ್ತೀನಿ ಸರ್. 1000 ರೂಪಾಯಿ. 1000 ರೂಪಾಯಿ. ಅಂದರೆ ನೀವು ಹೋಗಿ ಬರೋ ಚಾರ್ಜ್ ಎಲ್ಲ ಅವರೇ? ಎಲ್ಲ ಅವರೇ ಕೊಡಬೇಕು. ಎಲ್ಲ ಸೇರಿನಾ ಇಲ್ಲ? ಇಲ್ಲ, ಎಲ್ಲ ಸೇರಿನೇ. ಎಲ್ಲ ಸೇರಿ 1000 ರೂಪಾಯಿ. ಅವ್ರು 1000 ರೂಪಾಯಿ ಒಂದು ಕುರಿ ಕೊಟ್ಟರೆ ಸಾಕು, ನೀವು ಹೋಗ್ತೀರಾ? ನೀವು ಎಲ್ಲೆಲ್ಲಿವರೆಗೂ ಹೋಗಿದ್ದೀರಾ? ಯಾರು ಕೇರ್ನಗರ್ಗೆ ಹೋಗಿದ್ದೀನಿ, ಮೈಸೂರಿಗೆ ಹೋಗಿದ್ದೀನಿ, ಬೆಂಗಳೂರಿಗೆ ಹೋಗಿದ್ದೀನಿ, ಮತ್ತು ಹೊಸಕೋಟೆಗೂ ಹೋಗಿದ್ದೀನಿ, ಹೊಸಕೋಟೆ ಗಂಟಲು ಹೋಗಿದ್ದೀನಿ. ಈ ಬಂಡೂರು ಕುಡಿ ಏನಿದೆ, ಬಂಡೂರು ಕುಡಿಗೆ ಕೂದಲು ಕಟ್ ಮಾಡಿದ್ರೇ ಒಂದು ಚಂದ. ಹೌದು, ಅದು ಕಟ್ ಮಾಡಿದ್ರೆ ಒಂದು ಚಂದ, ಕೂದಲಿದ್ದಾಗಲೇ ಒಂದು ಚಂದ, ಅಷ್ಟೇ ಅದರ ಲೆಕ್ಕಾಚಾರ ಸರ್. ವರ್ಷಕ್ಕೆ 2 ಸಾರಿ, ಮತ್ತು ಜನವರಿ ಮತ್ತು 6ನೇ ತಿಂಗಳು ಇದರಲ್ಲಿ ಮಾಡೋದು. ಮಾಡಿದ್ರೆ ಇವು ಲುಕ್ ಆಗಿರ್ತದೆ. ಮಗುವಿಂದ ಊಟದಾಗಿಂದ ಹೇಳಿ ಯಾವ್ಯಾವ ಥರ ಏನೇನು ಬರುತ್ತೆ ಕುರಿ? ಕುರಿ ಚಿಕ್ಕ ಸ್ಟೇಜು 1 ತಿಂಗಳಿಗೆ ಒಂದು ಥರ ಬರುತ್ತೆ ಸರ್. ಅಲ್ಲ, ಈಗ ಹಾಲು ಬಿಡೋದು ಎಷ್ಟು ದಿನಕ್ಕೆ? ಹಾಲು ಬಿಡೋದು 3 ತಿಂಗಳು ಬಿಡುತ್ತೆ ಸರ್. 3 ತಿಂಗಳು ಬಿಡುತ್ತೆ. ಈಗ ರೈತರು ಏನಾದರೂ ಮಾರಬೇಕು ಅಂದರೆ ಆ ಮರಿ ನಮಗೆ ಕೊಟ್ಬಿಡ್ತಾರೆ ಸರ್. ಹಾಲು ಮರಿ ಕೊಡ್ತಾರೆ. ಹಾಲು ಮರಿನೇ ಕೊಡ್ತಾರೆ. ಮಿನಿಮಮ್ 2 ತಿಂಗಳು ಮಿನಿಮಮ್. ಅಂದರೆ 3 ತಿಂಗಳು ಕುಡಿದ್ರೆ ತಕ್ಕ ಹೋಯ್ತಾನಲ್ಲ ಅವನಿಗೆ ಅನುಕೂಲ, ಸಾಕೋದಕ್ಕೆ ಅನುಕೂಲ. 7 ತಿಂಗಳು ಮರಿ ತಗೊಂಡೋದ್ರೆ ಏನಾಗುತ್ತೆ, ಅವನಿಗೆ ಸ್ವಲ್ಪ ಹಿಂಸೆ ಆಗುತ್ತೆ. ಯಾರಿಗೆ ಹಾಲು ಹಾಕ್ಬೇಕು, ಅವಕ್ಕೆ 3 ಟೈಮು ಹಾಲು ಕೊಡಬೇಕು. ಯಾವಾಗ 7 ತಿಂಗಳು ಮರಿಗೆ. 3 ತಿಂಗಳು ಮರಿಗಾದರೆ ಏನೂ ಕೊಡುವಂಗಿಲ್ಲ, ಸ್ವಲ್ಪ ಹಾಲು ಕೊಟ್ಟರು ನಡೀತೆ. ಅದು ಫುಡ್ ಹಾಕಿದ್ರೂ ನಡೀತೆ. ಅಕ್ಕಿ ಹಾಕ್ಬೇಕು, ರಾಗಿ ಹಾಕ್ಬೇಕು, ಗೋಧಿ ಹಾಕ್ಬೇಕು, ಉಳ್ಳಿ ಹಾಕ್ಬೇಕು, ಉದ್ದ ಹಾಕ್ಬೇಕು, ಹಸ್ರು ಹಾಕ್ಬೇಕು, ಎಲ್ಲ ಮಿಕ್ಸಿಂಗ್ ಕೊಡ್ಬೇಕು ಸರ್. ಮಿಕ್ಸಿಂಗ್. ಈಗ ನಿಮ್ಮಂಥವ್ರು ಒಂದು ಮರಿ ಕೊಡ್ತೀರಾ, ಯಾರೋ ತಗೊಂಡು? ಹೌದು. 2 ತಿಂಗಳು ಮರಿ. ಹೌದು. ಅದು ಎಷ್ಟು ತಿಂಗಳಿಗೆ ಫಲ ಆಗುತ್ತೆ? ಯಾವುದು ಸರ್? ಅದು 10ನೇ ತಿಂಗಳಿಗೆ ವೀಟಿಗೆ ಬರುತ್ತೆ ಸರ್. 10ನೇ ತಿಂಗಳು ಬರುತ್ತೆ. 15ನೇ ತಿಂಗಳು ಹೊತ್ತಿಗೆ ಮರಿ ಹಾಕಿರ್ಬೇಕು. ಅಂದರೆ ಮರಿ ಹಾಕಿರ್ಬೇಕು, ಇಲ್ಲಾಂದ್ರೆ ಫಲ ಇರಬೇಕು. 15ನೇ ತಿಂಗಳಿಗೆ. ಈಗ ನಿಮ್ಮ ಪ್ರಕಾರ ಒಂದು ಕುರಿ ಆಯುಷ್ ಎಷ್ಟು? ಬಂಡೂರು ಕುರಿ 20 ವರ್ಷ ಸರ್. 20 ವರ್ಷ. ಈಗ ಬಂಡೂರು ಕುರಿನಲ್ಲಿ ಹೇಳಿ ಸರ್, ಬೇಸಿಗೆ, ಮಳೆಗಾಲ, ಚಳಿಗಾಲ ಇದರಲ್ಲಿ ಬೇರೆ ಬೇರೆ ಥರದಲ್ಲಿ ಬೇರೆ ಥರ ಏನಾದರೂ ಸಾಕೋ ಪದ್ಧತಿ ಇದೆಯಾ? ಇಲ್ಲ ಸರ್. ಏನಾದರೂ ಚೇಂಜಸ್ ಮಾಡಬೇಕಾ? ಚೇಂಜಸ್ ಏನೂ ಇಲ್ಲ ಸರ್. ಆಹಾರ ಚೇಂಜ್ ಮಾಡ್ತಲೇ ಇರ್ಬೇಕು ಸರ್. 1 ತಿಂಗಳು ಬೇವಿನ ಸೊಪ್ಪು ಕಟ್ಬೇಕು ಸರ್. ಇವಾಗ ಯಾವ ತಿಂಗಳಲ್ಲಿ? ಈ ತಿಂಗಳಲ್ಲಿ. ಅಂದರೆ ಈಗ ಅಕ್ಟೋಬರಲ್ಲಿ. ಈ ತಿಂಗಳಲ್ಲಿ ಬೇವಿನ ಸೊಪ್ಪು ಕಟ್ಟಬೇಕು. ಮಳೆಗಾಲದ ಕೊನೆ ಈ ತಿಂಗಳು ಫುಲ್ ಕಟ್ಟಬೇಕು ಬೇವಿನ ಸೊಪ್ಪು. ಕಾರಣ ಏನು? ಕಾರಣ ಏನಕ್ಕೆ ಅಂದರೆ ಈ ಬೇವಿನ ಸೊಪ್ಪು ತಿನ್ನಬೇಕು ಇವಾಗ. ನೆಲ ತಿನ್ನಲ್ಲ. ಸರಿ. ನೆಲ ತಿಂದರೆ ಮಣ್ಣು ಬರುತ್ತೆ ಇವಾಗ. ನೋಡಿ ಸರ್, ಇದು ಕಿತ್ತರೆ ಮಣ್ಣು ಬರ್ತದೆ, ಆಗ ರೋಗ ಬಂತು. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಫುಡ್ಡೇ ಕೊಡಬೇಕು. ಅಂದರೆ ಫುಡ್ ಕೊಡಬೇಕು, ಇಲ್ಲಾಂದ್ರೆ ಸೊಪ್ಪು ಕಟ್ಟಬೇಕು, ಕೈ ಮೇವನೇ ಕೊಡಬೇಕು ಇವಾಗ. ಈಗ ಯಾರೋ ಒಬ್ಬರು ರೈತರು ತಗೊಂಡು ಹೋಗ್ತಾರೆ. ಹೌದು. ಮರಿ, ಈಗ ಚಿಕ್ಕ ಮರಿನ ಹೇಳಿ. ಅದಕ್ಕೆ ಏನೇನು ಆಹಾರ ಕೊಟ್ಟರೆ ಒಂದು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು? ಅಂದರೆ ನಾವು ಮಾಮೂಲಿ ಚಿಕ್ಕ ಮರಿ ಸೊಪ್ಪು ಸದೆ ಇದು ಬಿಟ್ಟು ಕೈ ತಿಂಡಿಗಳು ಏನೇನು ಕೊಡಬೇಕು? ಕೈ ತಿಂಡಿ ಎಲ್ಲ ಬೆರಕಾಯ ಕೊಡ್ಬೇಕು ಸರ್. ಅಂದರೆ ಏನು? ಕಾಳುಗಳು ಉಳ್ಳಿ ಕೊಡಬೇಕು, ರಾಗಿ ಹಾಕ್ಬೇಕು, ಅಕ್ಕಿ ಹಾಕ್ಬೇಕು, ಉದ್ದ ಹಾಕ್ಬೇಕು, ಹಸಿರು ಕಾಳು ಹಾಕ್ಬೇಕು, ಕಡಲೆಕಾಳು ಹಾಕ್ಬೇಕು, ಎಲ್ಲ ಮಿಕ್ಸಿಂಗ್ ಸರ್. ಅದು ಇಂಡಿ ಬೂಸ ಅದು ಹಾಕ್ಬೇಕು. ಇಂಡಿ ಬೂಸನೂ ಹಾಕ್ಬೇಕು. ಇಂಡಿ ಬೂಸ ಅಂದರೆ ನೆನೆಸ್ಕೊಡ್ಬಾರ್ದು, ಹಂಗೆ ಕೊಡ್ಬೇಕು ಸರ್. ಚೆಚ್ಬಿಟ್ಟು ಈ ಫುಡ್ ಇರುತ್ತಲ್ಲ, ಫುಡ್ನೊಂದು ಮಿಕ್ಸಿಂಗ್ ಮಾಡಿಕೊಟ್ರೆ ಅದಕ್ಕೆ ಡೆವಲಪ್ ಆಗುತ್ತೆ. ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಮತ್ತು ಡೆವಲಪ್ ಆಗುತ್ತೆ.
ಹಾಲು ಕೊಟ್ಟರು ಇದ್ರೊಂದು ಹಾಲು ಕೊಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಸರ್. ನಾವು ಮಕ್ಕಳಿಗೆ ಹಂಗೆ ಹಾಲು ಕುಡಿಸ್ಬಿಟ್ಟು ತಿನ್ನಿಸ್ತೀವಿ ಅದೇ ಥರ. ಈಗ ನೀವು ಮರಿಗಳನ್ನ 2ನೇ ತಿಂಗಳು ಮರಿ ನೀವು ಒಬ್ರಿಗೆ ಮಾಡ್ತೀರಾ, ಇನ್ನೂ ಹಾಲು ಕುಡಿತಾ ಇರ್ತದೆ, ಅದು ಬಿಡಿಸಿದಾಗ ಏನು ಸಮಸ್ಯೆ ಆಗಲ್ವಾ? ಯಾವುದು ಮರಿಗೆ ನಾವು ಹೇಳ್ಕೊಡ್ಬೇಕು ಅವ್ರಿಗೆ ಹಾಲು ಕೊಡಬೇಕು ಅಂತ. ಹಾಲು ಕೊಡಬೇಕು ಅಂದರೆ ಈ ಹಸುನ ಬಾಟ್ಲಲ್ಲಿ ಹಾಕಿ ಕೊಡಬೇಕು ಅಂತ ಅವ್ರಿಗೆ ನಾವು ಹೇಳಲೇಬೇಕು. ಈಗ ಒಂದು ಮರಿಗೆ ಎಷ್ಟು ಹಾಲು ಕೊಡಬೇಕು? ಯಾವುದಕ್ಕೆ? ಒಂದು ಮರಿಗೆ ಅರ್ಧ ಲೀಟ್ರ್ ಕೊಡ್ಬೇಕು ಸರ್. ಬೆಳಗ್ಗೆ ಅರ್ಧ, ಸಂಜೆ ಅರ್ಧ. 1 ಲೀಟ್ರು ದಿನಕ್ಕೆ 1 ಲೀಟ್ರ್. 1 ಲೀಟ್ರು ಬೆಳಗ್ಗೆ ಅರ್ಧ, ಸಂಜೆ ಅರ್ಧ. ನೀನು ಕಾಯಿಸ್ಕೊಟ್ರು ಸರಿ, ಅಲ್ಲೇ ಕರೆದು ಅಲ್ಲೇ ಕೊಟ್ಟರು ಸರಿ. ಹಸಿ ಹಾಲು ಕೊಟ್ಟರು ಪರವಾಗಿಲ್ಲ, ಅಲ್ಲೇ ಕರೆದು ಅಲ್ಲೇ ಕೊಟ್ಟರೆ ಪರವಾಗಿಲ್ಲ, ಒಳ್ಳೆ ಹಾಲು. ಒಳ್ಳೆ ಹಾಲು. ಅಲ್ಲೇ ಇಲ್ಲಿ ಕರೀತಾ ಇದು ಬಾಟ್ಲಿಗೆ ಹಾಕ್ಬಿಟ್ಟು ಕೊಟ್ಬಿಟ್ರೆ ತಾಯಿ ಹಾಲು ಕುಡ್ದಾಗ ಆಯ್ತದೆ. ಹಸು ತನ್ನ ಕರುಗೆ ಆ ಥರ ನೀವು ಮಡಗಿದ್ದು ಕೊಟ್ಟರೆ ಕಾಯಿಸ್ಕೊಡ್ಬೇಕು. ಆದರೂ ನೀರಿನ ಅಂಶ ಎಲ್ಲ ಹೋಗಿರುತ್ತಲ್ಲ ಕಾಯಿಸಿದ್ರೆ. ಬಂಡೂರು ಕುರಿಗೆ ಯಾವ ವಯಸ್ಸಿನಲ್ಲಿ ಕಿವಿ ಕಟ್ ಮಾಡ್ತಾರೆ? 2 ತಿಂಗಳಿಂದ 3 ತಿಂಗಳು ಒಳಗಾಗಿ. ಕಿವಿ ಕಟ್ ಮಾಡೋ ಕಾರಣ ಏನಿಲ್ಲ ಸರ್, ನೆಲಪಟ್ಟು ಹೊಡೆಯುತ್ತೆ. ನೆಲಪಟ್ಟು ಆಮೇಲೆ ಲುಕ್ ಇರುತ್ತೆ. ನೆಲಪಟ್ಟು ಅಂದರೆ ಮೇಯ್ತಾ ಇದ್ದು ಇರುತ್ತೆ, ಜಾಸ್ತಿ ಆದಾಗ ಏನಾಗುತ್ತೆ ನೆಗದು ಬಿದ್ದು ಸತ್ತಬಿಡುತ್ತೆ. ಅಂದರೆ ಒಂಥರ ಹಾರ್ಟ್ ಅಟ್ಯಾಕ್ ಅಂತಾರೆ. ಅದಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಈ ಲುಕ್ ಅಂದರೆ ಲುಕ್ ಆಗೋ ಕಾಣುತ್ತೆ, ಕಿವಿಗೆ ಬೀಳಲ್ಲ ಕೆಳಗಡೆ. ಕಿವಿ ಕಟ್ ಮಾಡೋದ್ರಿಂದ ಇವಾಗ ಇದೊಂದು ಹೇಳಿದ್ರೆ ನೆಲಪಟ್ಟು ಬರಲ್ಲ. ಹೌದು. ಬೇರೆ ಇನ್ನೊಂದು ಉದ್ದೇಶ ಈಗೇನೂ ಇಲ್ಲ ಅದರಲ್ಲಿ. ಈಗ ಕೆಲವರೆಲ್ಲ ಹೇಳ್ತಾರೆ ಹೇಳಿ ಮಾಂಸಕ್ಕೆ ಹೋಗ್ಬಿಡುತ್ತೆ ಇಲ್ಲ ಅಂದರೆ ಅವರು. ಅದರಲ್ಲಿ ಇನ್ನೂ ಒಂದಿದೆ. ನಾವು ಎಲ್ಲ ಮರಿಗೂ ಕಿಮಿ ಕುಯ್ಯಲ್ಲ, ನಾವು ಬೇಕಾದಂಥ ಮರಿ ಕಿಮಿ ಕುಯ್ಕೋತೀವಿ. ಯಾವ್ಯಾವ ಮರಿ? ಅಂದರೆ ಒಳ್ಳೆ ಮರಿ ಅಂದರೆ ಎಣ್ಣೆ ಗಂಡಲ್ಲೂ ಕುಯ್ತೀವಿ, ಎಣ್ಣೆಲ್ಲೂ ಕುಯ್ತೀವಿ. ಈಗ ನಮ್ಗೆ ಈ ಟಗರಿಗೆ ಬೇಕು, ಆ ಮರಿ ಕೂದು ಬಿಟ್ಕೋತೀವಿ. ಅದಾಗ ಇನ್ಯಾರಿಗೂ ಕೊಡಲ್ಲ, ರೈತರಿಗೆ ಕೊಡೋದು. ಮುಂದಕ್ಕೆ ಕೊಡಲ್ಲ ಅದು. ಈಗ ಸಾಬ್ರ ಹಬ್ಬ ಬಂತು, ಅವ್ರು ಮಕ ನೋಡಿದ್ರೆ ದುಡ್ಡು ಕೊಡ್ತಾರೆ, ಮಕ ನೋಡಲ್ಲ, ಬೇಕು ಕಟ್ ಮಾಡಿ ತಿಂದ್ಬಿಡ್ಬೇಕು ಅವ್ರ ಕತೆ. ಅದಕ್ಕೆ ನಾವೇನು ಮಾಡ್ತೀವಿ, ಮೊದಲೇ ಕೂದತ್ತ ಮಡಗಿರ್ತೀವಿ. ಭಿನ್ನ ಆಯಿತು ಅದು, ಹೋಗಪ್ಪ ತಗೊಳ್ಳೋದು, ಮುಗಿತಾರೆ ಕತೆ. ಈಗ 1 ಲಕ್ಷ ಆಗೋದು ಒಂದು ತಗರು, ಅದು ನೋಡೋಕೆ 1 ಲಕ್ಷ, ನೋಡೋಕೆ ಇಷ್ಟಪ್ಪ ಐತೆ. ಇವತ್ತೆಲ್ಲ ಇದ್ದರೆ ಒಂದು 16 kg ಇರ್ಬೋದು, 1 ಲಕ್ಷ ರೂಪಾಯಿ. ಇದೆ ತಳಿಗೆ, ಬೀಜಕ್ಕೆ ರೈತರಿಗೆ ಕೊಡ್ಬೇಕದು. 20-30 ಯಾರೂ ಸಾಕಿಲ್ಲ ಸಹ, ಎಲ್ಲ 10 ಒಳಪಟ್ಟೆ. 20-15 ಒಳಗೆ 15 ಒಳಗೆ ಸಾಕ್ಬೇಕಂದ್ರೂ ಸಹ ಒಂದು ತಿಂಗಳಿಗೆ 15 ಕುರಿ ಸಾಕಬೇಕು ಅಂದರೆ 10,000 ರೂಪಾಯಿ ಖರ್ಚು ಬೀಳುತ್ತೆ. ಈಗ ನಿಮ್ಮ ಪ್ರಕಾರ ಈಗ ಟಗರು ಎಷ್ಟು ಅಂದರೆ ಈ ಒರಿಜಿನಲ್ ಬಂಡೂರು ಆಗಿದ್ರೇನೆ ನಮಗೆ ಒಳ್ಳೆ ಮರಿಗಳು ಸಿಗುತ್ತೆ? ಹೌದು ಅಲ್ವಾ? ಹೌದು. ಈಗ ಒರಿಜಿನಲ್ ಬಂಡೂರು ಟಗರ್ನ ಹೆಂಗೆ ತರೋದು ಹೆಂಗೆ? ನಾವು ಗುರುತಿಸ್ಬೇಕು ಸರ್ ಈ ಥರ. ಕೇಳ್ಕೊಂಡು ಹೌದು, ಕೇಳ್ಕೊಂಡು ತಗೋದಲ್ಲ, ನಮ್ಮಂಥವ್ರಲ್ಲ. ಜನ ಮಸ್ತಾಗಿರುತ್ತೆ, ಇದ್ರೂ ಅದರಲ್ಲಿ ಆ ಟಗರು ಸರಿ, ಈ ಟಗರು ಸರಿ, ಅಲ್ಲೊಂದು ಮರಿ ಹುಟ್ಟದೆ, ಅದು ಎತ್ಕೊ ಬರಬೇಕು, ಅದು ನಮಗೆ ಬೇಕು ಅಂತ ನಾವು ಚಾಯ್ಸ್ ಮಾಡ್ರೆ. ಈಗ ನಾನೇನು ಹೇಳೋದು ಅಂದರೆ ನಿಮ್ಮೂರಲ್ಲಿ ಒಂದು 7-8 ಜನ ಸಾಕ್ತೀರಂತ. ಹೌದು. ಅದರಲ್ಲಿ ಗೊತ್ತಿರುತ್ತೆ ಇದು ಒರಿಜಿನಲ್ಲೇ, ಯಾವುದು ಕ್ರಾಸ್ ಬ್ರೀಡ್ ಇಲ್ಲ. ಯಾವುದು ಅಂಥವ್ರ ಹತ್ರ ಹೋಗಿ ತೊಗೊಂಡು ನೀವು ಬಿತ್ತನೆಗೆ ಇಟ್ಬೋದು. ಅಲ್ಲಿಂದ ತಂದು ಇಲ್ಲಿ ಬಿತ್ತನೆ ಮಾಡ್ಬೇಕು. ಅದನ್ನು ನಾವು ಬಿತ್ತನೆ ಮಾಡಿ ಹೊರಗಡೆ ಕಳಿಸ್ಬೇಕು. ಈಗ ಸಾಮಾನ್ಯವಾಗಿ 2 ತಿಂಗಳ ಮರಿ, ಅದು ಗಂಡಿರ್ಬೋದು ಹೆಣ್ಣಿರ್ಬೋದು, ಹೇಳಿ ನೀವು ಯಾರಿಗಾದ್ರೂ ಮಾರ್ತೀನಿ ಅಂದರೆ ಅದು ಏನು ರೇಟ್ಗೆ ಹೋಗುತ್ತೆ ಸರ್? 10,000ದಿಂದ 40,000 ಕಂಡು ಹೋಗುತ್ತೆ ಸರ್. ಅದೇ ಒಂದು ವಯಸ್ಸಿಗೆ ಬಂದಿದೆ ಅಂದರೆ 1.5 ವರ್ಷದ ಕುರಿ, ಅದು 70,000 ಕಂಡು ಹೋಗುತ್ತೆ ಸರ್. 70 ಕಂಡು ಹೋಗುತ್ತೆ ಸರ್. ಟಗರಾದ್ರೆ 1 ಲಕ್ಷ ಸರ್. 1 ಲಕ್ಷ ಅಂದರೆ ಅದು ಬಿತ್ತನೆಗೆ ಇನ್ಯಾವುದಕ್ಕೂ ಇಲ್ಲ. ಅದು ಬಿತ್ತನೆಗೆ ಮಾತ್ರ ಬಿತ್ತನೆಗೆ ಬಂದುಬಿಟ್ರೆ ಇನ್ಯಾವುದಕ್ಕೂ. ಅಂದರೆ ಈಗ ನನಗೆ ಇನ್ನೊಂದು ಹೇಳಿ ಸರ್. ಟಗರ್ನಲ್ಲಿ ಬಂಡೂರು ಏನಿದೆ ತಳಿನಲ್ಲಿ ಕೊಂಬಿರಬೇಕೋ ಇರಬಾರ್ದು? ಕೆಲವಕ್ಕೆ ಕೊಂಬಿರುತ್ತೆ ಸರ್, ಕೆಲವಕ್ಕೆ ಕೊಂಬಿರಲ್ಲ. ಕೊಂಬಿಲ್ದೇ ಇರೋದು ಚಂದ ನೋಡೋದಕ್ಕೆ. ಕೊಂಬಿರೋದ್ರಲ್ಲಿ ಉಡುವಂಥ ಮರಿ, ಕೊಂಬಿಲ್ದಿರಲ್ಲಿ ಉಡೋದು. ಅದ್ರಲ್ಲಿ ಯಾವ್ದಾರು ಒಂದು ಐಬಿಟ್ಟಿರುತ್ತೆ. ಯಾವುದರಲ್ಲಿ? ಆ ಕೊಂಬಿಲ್ದೇ ಇರೋದ್ರಲ್ಲಿ. ಅಲ್ದರೆ ಕಾಲು ಬಂಕೊಟ್ಟಿರುತ್ತೆ, ಇಲ್ಲಾಂದ್ರೆ ಕಾಲು ಸೀಬಿಟ್ಟಿರುತ್ತೆ, ಇಲ್ಲಾಂದ್ರೆ ಐಟಿಟ್ಟಿರುತ್ತೆ. ಕೊಂಬಿರೋದ್ರಲ್ಲಿ ಎಲ್ಲ ಸರಿಗಿರುತ್ತೆ. ಅದು ಒಂಥರ ಒಳ್ಳೆಯದೇ. ಅಂದರೆ ಹುಟ್ಟಿದ ಮರಿಗೂ ಕೊಂಬರುತ್ತೆ. ಮೊದಲನೇ ಆದ್ಯತೆ ಕೊಂಬಿರುತ್ತೆ. ಒಂದು ಬಂಡೂರು ಕುರಿ
ಒಂದು ಹೆಣ್ಣಾಗಲಿ ಗಂಡು ಕುರಿ ಆಗಲಿ ಹೇಳಿ. ಅದಕ್ಕೆ ಮುಖ್ಯವಾದ ಲಕ್ಷಣಗಳೇನೇನು? ಲಕ್ಷಣಗಳು ಬಿಳಿ ಮುಖ ಇರ್ಬೇಕು ಸರ್, ಬಿಳಿ ಮುಖ, 2 ಕೊಳ್ಳಿರ್ಬೇಕು ಸರ್, ಕೊಳ್ಳಿರ್ಲೇಬೇಕಾ? ಇರಲೇಬೇಕು, 2 ಜೋತು ಬಿದ್ದು ಜ್ಯೋತಿ 2 ಇರಬೇಕು, ಈ ಥರ. ಜೋತು ಬಿದ್ದಿರೋ ನೋಡಿ ಈ ಥರ 2 ಇರಬೇಕು. ಅದರಿಂದ ಇನ್ನೂ ಲುಕ್ಕು ನೋಡೋಕೆ ಇನ್ನೂ ಚೆಂದ. ಇದು ಕೊಳ್ಳೈತೆ, ಇದು ಕೊಳ್ಳದ ಮರಿನೇ ಇಲ್ಲ, ಬರೀ ಬೋಳಿ ಮರಿ ಇತ್ತು. ಆಗೇನು ಮಾಡೋದು ನಾವು? ಇದ್ರ ಹೊಟ್ಟೆಯಲ್ಲಿ ಬೋಳಿ ಮರಿ ಇದ್ದದೆ, ಅದ್ರ ಹೊಟ್ಟೆಯಲ್ಲಿ ಕೊಳ್ಳಿರು ಮರಿ ಹುಟ್ಟುತ್ತೆ. ಅದು ಈ ಕೊಳ್ಳಿಲ್ದಿರೋ ಮರಿ. ಇದಕ್ಕೆ ಈ ಕೊಳ್ಳಿರೋ ಹೊಟ್ಟೆಯಲ್ಲಿ ಬೋಳಿ ಮರಿ ಹುಟ್ಟುತ್ತೆ, ಕೊಳ್ಳಿಲ್ದೇ ಇರೋದು. ಅದ್ರ ಹೊಟ್ಟೆಯಲ್ಲಿ ಕೊಳ್ಳಿರೋ ಮರಿ ಹುಟ್ಟುತ್ತೆ. ಹಾಂ, ಬೀಜ ಇಲ್ಲ, ಬೀಜ ಇಲ್ಲ, ಹೆಣ್ಣು ಅಲ್ಲ, ಮಧ್ಯಾಂತರ 9 ರೋರ್ ಇರೋದಿಲ್ವಾ, ಆ ಥರ ಅದು. ಅದು ಅಂದರೆ ಏನೋ ಒಂದು ಲಕ್ಕು ಅಷ್ಟೇ, ಲಕ್ಕು. ಅದು ಹೇಳಕ್ಕಾಗಲ್ಲ. ಅದೇನಿದ್ರೆ ಅವ್ರಿಗೆ ಅದು ಅಲ್ಲ, ಮನುಷ್ಯರಲ್ಲಿ ಹೆಂಗೆ ಅದೇ ಥರ ನಾವು ಹೇಳೋದಕ್ಕಾಗಲ್ಲ. ಅದೇ ಥರ ಅದು ಹುಟ್ಟುತ್ತೆ. ಇಲ್ಲಿ ನೀವು ನೋಡ್ದಂಗೆ ಈ ಬಂಡೂರಲ್ಲಿ ಯಾವುದಾದ್ರೂ ಇದೆಯಾ? ಯಾವುದು ದನಗ? ಇಲ್ಲಿಲ್ಲ. 100, 2, 3 ಹುಟ್ಟುತ್ತೆ ಅಷ್ಟೇ, ಜಾಸ್ತಿ ಊಟ ಅಂದರೆ ಅದರಂಥ ಲುಕ್ಕು ಯಾವುದು ಹುಟ್ಟುತ್ತ. ಹೌದಾ? ಅಂದರೆ ಆರೋಗ್ಯ ಅದಕ್ಕೇನು ಕೊಡೋದು ಬೇಡ, ಎಲ್ಲ ಇರುತ್ತೆ ಅದಕ್ಕೆ. ಪ್ರತಿಯೊಂದು ಅಯ್ಯೋ ಮನದ ಗಂಡು ಆಗ್ಬೇಕಾಯ್ತಲ್ಲೋ ಅನಿಸುತ್ತೆ, ಆದರೆ ಹೆಣ್ಣಾಗಬೇಕಾಯ್ತು ಗಂಡು ಆಗಬೇಕು ಅನಿಸುತ್ತೆ. ಅಂದರೆ ಅದು ಹುಟ್ಟುವಂಗೆ ಮರಿ ಇನ್ನು ನಮ್ಮಲ್ಲಿ ಇನ್ಯಾವ ಹುಟ್ಟೋಲ್ಲ ಆ ಥರ 9 ಹುಟ್ಟು ಮಟ್ಟಿಗೆ ಇವರೆಲ್ಲ ಹೆಂಗೆ ಆ ಥರ ಸೂಪರಾಗಿರುತ್ತೆ ಸರ್. ಈ ಬಂಡೂರು ಮರಿ ತೊಗೊಂಡೋದ್ರು ಅಟ್ಟದ ಪದ್ಧತಿಯಲ್ಲಿ ಸಾಕ್ತಾರೆ. ಹೌದು, ಕೆಲವರು ಮನೆಯಲ್ಲಿ ಮಾಮೂಲಿ ರಪ್ಪ ಕಟ್ಕೊಂಡು ಸಾಕ್ತಾರೆ. ಹೌದು. ಅದು ಎರಡರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾವು ಕೆಳಗಡೆ ಕಟ್ಕೊಂಡು ಸಾಕೋದೇ ಸರಿ ಸರ್, ಅಟ್ಟನೂ ಬೇಡ ಸರ್. ಅಲ್ಲ, ಈ ಅಟ್ಟ ಕಟ್ಕೊಂಡು ಈಗ ಮಾಮೂಲಿ ರಪ್ಪದಲ್ಲಿ ಮಾಡಿಕೊಂಡ್ರೆ ಗಂಜಳಕ್ಕೆ ಕೆಳಗಡೆ ಏನಾದರೂ ಹುಲ್ಲು ಹಾಕ್ಕೊಂಡ್ಬಿಟ್ಟು ಹುಲ್ಲು ಇಡ್ತಾ ಇರ್ತೀವಿ ಸರ್. ಮಾಮೂಲಿ ಕಸ ಕಟ್ಟಿ ಇಡ್ತಾ ಇರ್ತೀವಿ. ಯಾವುದಕ್ಕೆ ಕಸ ಕುಡ್ಕೋಬೇಕು. ಇದು ನೆಲವಾಗಿರಬೇಕು, ಅಂದರೆ ಗಾರ ಇರಬಾರ್ದು. ಈಗ ನಿಮ್ಮ ಪ್ರಕಾರ ಅಟ್ಟದಲ್ಲಿ ಸಾಕೋದಕ್ಕೂ ಮಾಮೂಲಿ ಪದ್ಧತಿಯಲ್ಲಿ ಸಾಕೋದಕ್ಕೆ ಏನಿದೆ? ಅಟ್ಟದ ಇದು ಕುರಿ ಕೆಡ್ಕೋಬೇಕು ಸರ್. ಈಗ ಧೂಳೆ ಆಗಿರಲಿ ಸರ್, ಧೂಳು ಮಣ್ಣೆ ಆಗಿರಲಿ, ಕೆರಿಬೇಕು ಕುರಿ. ಕೆರೆದ್ಬಿಟ್ಟೆ ಕೆಡ್ಕೊಳ್ಳೋದು ಅದು. ಅಟ್ಟದಲ್ಲಿ ಇಲ್ಲಿ ಕೆರೆಯುತ್ತೆ, ಅದು ಆಗಲ್ಲ. ಅದೊಂದು ಅಭ್ಯಾಸ ಕುರಿಗೆ. ಅದು ಕೆರೆದಾಗ ಕೆಡ್ಕೊಳ್ಳೋದು. ನೀವು ಯಾವಾಗ ನೋಡಿದ್ರು ಅಷ್ಟೇ. ಮಲಿಕೋಬೇಕು ಅಂದಾಗ 2 ಕಾಲು ಹಿಂಗೆ ಅಂದ್ಬಿಟ್ಟೆ ಅದು ಮಲಿಕೊಳ್ಳೋದು, ಇಲ್ಲಾಂದ್ರೆ ಮಲ್ಕಲ್ಲ ಅದು. ಅದಕ್ಕೋಸ್ಕರ ನೆಲವೇ ಬೇಕು ಅದಕ್ಕೆ. ಇಲ್ಲಾದರೂ ಅಷ್ಟೇ, ಇಲ್ಲಿ ನಿಂತಿದ್ದಾಗಲೂ ಹಿಂಗೆ ಅಂದ್ಬಿಟ್ಟೆ ಅದು ಕೆಡ್ಕೊಳ್ಳೋದು. ಆದ್ದರಿಂದ ಈ ಅಟ್ಟದಲ್ಲಿ ಏನು ಪ್ರಯೋಜನ ಇಲ್ಲ ಸರ್. ಈ ಸುಮ್ಮನೆ ಈಗ ಕೆಲವರೆಲ್ಲ ಹೇಳಿ ಸರ್, 100, 150, 200 ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಹೇಳಿ, ಅವ್ರ ಅಟ್ಟದಲ್ಲೇ ಆಲ್ಮೋಸ್ಟ್ ಅಲ್ಲಿ ಸಾಕೋದು ಇಲ್ಲ ಸರ್. 500, 200, 300 ಸಾಕೋರು ಇದಕ್ಕೆ ಅಟ್ಟದಲ್ಲಿ ಹಾಕೋದೇ ಇಲ್ಲ ಸರ್. ಅವೆಲ್ಲ ಕಾಡ ಮೇಲೆ ಬರೋದು ಸರ್. ಅಲ್ಲಲ್ಲ, ಅಂದರೆ ನಾನು ಹೇಳೋದು ಈಗೀಗ ಎಲ್ಲ ಟ್ರೆಂಡ್ ಶುರುವಾಗಿದೆ. ಹುಡುಗರು 50, 100 ನೀವು ನೋಡಿರ್ತೀರಲ್ಲ ಕೆಲವು. ಹೇಳಿ 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 ಬೇರೆ ಜಾತಿ ಕುರಿ ಎಲ್ಲ ಸಾಕ್ತಾರ ಸರ್. ಯಾವ ಸರ್? ಇದು ಬರಲ್ಲ ಸರ್. ಅಂದರೆ ಆರೋಗ್ಯ ಈ ಥರ ಇರುತ್ತೆ. ಅಟ್ಟ ಕಟ್ಟಿ ಇದು ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಸರ್. ಏನಿದ್ರು ನೆಲದಲ್ಲೇ ಇರಬೇಕು. ಈಗ ಆಲ್ಮೋಸ್ಟ್ ರಪ್ಪದಲ್ಲಿ ನೀವು ಸಾಕ್ತೀರ ದಿನ ಫುಲ್ಲು. ಹೌದು. ಬೈಲಲ್ಲಿ ಎಷ್ಟೊತ್ತು ಬಿಡಬೇಕು? ಬೈಲಲ್ಲಿ ಸರ್ ಬೆಳಿಗ್ಗೆ 10 ಗಂಟೆ ಬಿಟ್ಟರೆ ಒಂದು 2 ಗಂಟೆಲಾದ್ರು ಬಾಡಿಸ್ಬೇಕು ಸರ್ ಬೈಲಲ್ಲಿ. ಆಮೇಲೆ ತಗೊಂಡೋಗಿ ಒಂದು ಅರ್ಧ ಗಂಟೆ 3/4 ಗಂಟೆ ಕೂಡಾಕ್ಬಿಟ್ಟು 4 ಗಂಟೆಗೆ ಬಿಟ್ರೆ 6 ಗಂಟೆ ತಿರ್ಗಾಡನೇ ಬೇಕು. ಅಂದರೆ ಒಟ್ಟಾರೆ ಒಂದು 2 ರಿಂದ 3 ಗಂಟೆ ಬೈಲಲ್ಲಿ ಇರಬೇಕು. 5 ಗಂಟೆ ಟೈಮ್ ಇರಬೇಕು. 5 ಗಂಟೆ ಟೈಮ್ ಬೆಳಗ್ಗೆಯಿಂದ 5 ಗಂಟೆ ಟೈಮ್ ಇರಲೇಬೇಕು. ಹಂಗಾದರೆ ಅದಕ್ಕೂ ಸುಸ್ತು ಇದೆ, ತಿರ್ಗಾ ಆರೋಗ್ಯ ಇರುತ್ತೆ, ಎಕ್ಸಸೈಸ್ ಆದಂಗೆ ಆಗುತ್ತೆ, ಆಮೇಲೆ ಬಾಡಿ ಬರುತ್ತೆ. ಇದು ಈ ಫಾರಮ್ ಮಾಡ್ಕೊಂಡು ಒಳಗೇ ಕೂತಿದ್ರೆ ಮೊಟ್ಟೆ ಕೋಳಿ ಹಂಗೆ ಅಲ್ಲಿ ಏನು ಪ್ರಯೋಜನ ಇಲ್ಲ ಸರ್. 1.5 ವರ್ಷಕ್ಕೆ 2 ಮರಿ, 2 ಮರಿ, 16 ತಿಂಗಳಿಗೆ 2 ಮರಿ ಸರ್. 16 ತಿಂಗಳಿಗೆ 2 ಮರಿ ಅಂದರೆ ಏತಕ್ಕೆ 16 ತಿಂಗಳು ತಗತ್ತೆ ಅಂದರೆ ಮರಿ 2 ತಿಂಗಳು ಹಾಲು ಕುಡಿಬೇಕು. ಅಷ್ಟೊತ್ತಿಗೆ ಈಟಿಗೆ ಬಂದಿರುತ್ತೆ, ಇಲ್ಲಾಂದ್ರೆ ಹಂಗೆ ಅಂದ್ರೂ ಇರುತ್ತೆ. 7 ತಿಂಗಳ ಹೊತ್ತಿಗೆ ಪಕ್ಕ ಈಟಿಗೆ ಬಂದೇ ಇರುತ್ತೆ. ಯಾವುದು ಮರಿ ತಾಯಿ.
2 ತಿಂಗಳು ಹಾಲು ಕುಡಿಬೇಕಾ ಇಲ್ಲಿ 2 ತಿಂಗಳು ಆಯ್ತಾ ಪತ್ಲಿದು ಮಾಡಬೇಕು ಅಂದರೆ 18 ತಿಂಗಳು ಬೇಕೇ ಬೇಕು, 16 ತಿಂಗಳು ಬೇಕು. ಅಂದರೆ 1 ವರ್ಷದಲ್ಲಿ 3 ಮರಿ ಹಾಕುತ್ತೆ. 2 ವರ್ಷಕ್ಕೆ 3 ಮರಿ ಲೆಕ್ಕ. 2 ವರ್ಷಕ್ಕೆ ಮಿನಿಮಮ್ 3 ಮರಿ. ಕೆಲವು ಮರಿ ಕುಡಿಸ್ತಿದ್ದಾಗಲೇ ತಗೋತವೆ, ಈಟಿಗೆ ಬರ್ತವೆ. ಕೆಲವು ಮರಿ ಬಿಟ್ಟ ಮೇಲೆ ಈಟಿಗೆ ತಗೋತವೆ. ಅವು ನಾವು ಚಾಯಸ್ ಇದ್ದಾಗ ನಾವು ಯಾವ ಥರ ಕಾಪಾಡ್ತೀವಿ ಅವನ್ನ ಹಂಗೆ. ಕಟಿಂಗ್ 6 ತಿಂಗಳಿಗೊಂದು ಸರಿ ಸರ್. ಕಟಿಂಗ್ 6 ತಿಂಗಳಿಗೊಂದು ಸರಿ. ಜನವರಿ 6ನೇ ತಿಂಗಳು ಒಂದು ಸಾರಿ, ಜನವರಿ ಒಂದು ಸಾರಿ. ಜನವರಿ 6ನೇ ತಿಂಗಳು, 6ನೇ ತಿಂಗಳು ಮತ್ತು ಜನವರಿ. ವರ್ಷಕ್ಕೆ 2 ಟ್ರಿಪ್ ಕಟಿಂಗ್ ಮಾಡಲೇಬೇಕು. ಅವಕ್ಕೆ ಮಾಡಿದ್ರೆ ಮಾತ್ರ ಮೈ ಕಟ್ಟೋದು. ಸರ್ ತಿಂಡಿ ಕೊಟ್ಟರೆ ಮರಿ ಬರೋಲ್ಲ, ಅದು ಚರ್ಬಿ ಬಂದಿರುತ್ತೆ, ಮೈ ಬಾರಾಗಿರುತ್ತೆ, ಅದಕ್ಕೆ ಬರಬಾರ್ದು. ಆ ಥರ ಮೀಡಿಯಮಾಗಿ ಸಾಕ್ಬೇಕು, ಜಾಸ್ತಿ ತಿಂಡಿ ಕೊಡಬಾರ್ದು. ಮರಿ ಹಾಕೋ ಗಂಟ ಮರಿ ಹಾಕಿದ್ಮೇಲೆ ಕೊಡಿ, ತಿನ್ನಲಿ. ಮರಿಗೆ ಹಾಲು ಬರುತ್ತೆ, ಅದು ಚೆನ್ನಾಗಾಗುತ್ತೆ. ನೀವು ಏಕ್ದಮ್ ಒಂದೇ ಸರ್ ನನ್ನ ಕುರಿ ಚೆನ್ನಾಗಾಲಿ ಅಂದ್ಬಿಟ್ಟು ತಗೊಂಡು ತೊಗೊಂಬಿಟ್ರೆ ಚರ್ಬಿ ಬರುತ್ತೆ. ಅದೇ ಮರಿ ಬರೋಕ್ಕೆ ಅವಕಾಶ ಇರೋಲ್ಲ. 10 ಕುರಿಗೆ 1 ಟಗರು, 10 ಕುರಿಗೆ 1 ಟಗರು. ಟಗರು ಏಜ್ ಆಗಿರೋದು ಸರಿಯೋ ಇಲ್ಲ ಅಲ್ಲಿ ಬೀಳ್ದಿರೋದು ಸರಿಯೋ ಅಲ್ಲಿ ಆಗಿರೋದು ಸರಿಯೋ? ಈಗ ಏಜ್ ಆಗಬೇಕು, ಏಜ್ ಆಗಬೇಕು. ಮರಿ ಉಡಬೇಕು. ಒಳ್ಳೆ ಮರಿ ಅಂದರೆ ಏಜ್ ಆಗಿರಬೇಕು. ಎಷ್ಟು ವಯಸ್ಸಾಗಿರ್ಬೇಕು? 6 ಮೇಲಾಗಿರ್ಬೇಕು ಸರ್. 6 ಬರೋಷ್ಟು ಅಂದರೆ ಎಷ್ಟು ವಯಸ್ಸಲ್ಲಿ? ವಯಸ್ಸಲ್ಲಿ ಅಂದರೆ 1 ವರ್ಷಕ್ಕೆ ಅಲ್ಲಿ ಬೀಳುತ್ತೆ. ಅದು ಹುಚ್ಚೆ ಮೂಸುತ್ತೆ. ಅದು ಹುಚ್ಚೆ ಮೂಸಿದಾಗ 1 ವರ್ಷಕ್ಕೆ ಬಿದ್ದೈತೆ. 1 ವರ್ಷಕ್ಕೆ ಅಲ್ಲಿ ಬೀಳೋದು ಇದು. ಅದು ಹುಚ್ಚೆ ಮೂಸಿದಾಗ ಏನಾಗೋಯ್ತದೆ, 1 ವರ್ಷಕ್ಕೆ ಬಿದ್ದೈತೆ. 2ನೇ ವರ್ಷಕ್ಕೆ 4 ಅಲ್ಲಿಗೆ ಬರುತ್ತೆ, 3ನೇ ವರ್ಷಕ್ಕೆ 6 ಅಲ್ಲಿಗೆ ಬರುತ್ತೆ. ಅಲ್ಲಿಂದ ಆಚೆಗೆ ಅದು ಏಜು ಮಿನಿಮಮ್ 3 ವರ್ಷ. 3 ವರ್ಷ ಅದನ್ನು ಬೀಜದಕ್ಕೆ ಉಪಯೋಗಿಸ್ಬೇಕು ಅಂದರೆ. ಹೌದು. ಟಗರಾದರೂ ಅಷ್ಟೇ, ಈ ಕುರಿ ಆದರೂ ಅಷ್ಟೇ. 20 kg ಒಳಗಿರ್ಬೇಕು ಸರ್. ಅದು ನಾರ್ಮಲ್ ಆಗಿರುತ್ತೆ. ಮರಿ ಇವಕ್ಕೂ ನಾರ್ಮಲ್ ಆಗಿರುತ್ತೆ, ಅದು ಈಟಿಂಗ್ ಮಾಡೋಕ್ಕೂ ನಾರ್ಮಲ್ ಆಗಿರುತ್ತೆ. ಬಸ್ ಹತ್ತೋದು ಇಳಿಯೋದು ಹಿಂಗೆ ಮಾಡುತ್ತೆ. ಯಾವುದು 20 kg ಮೇಲಿದ್ದರೆ. ಅದೇ ನೀವು ಹೇಳ್ದಂಗೆ ನೆಲ್ಪಟ್ಟಿಗೆ ಹೊಡೆಯೋದಕ್ಕೆ ಅದೇ ಕಾರಣ. ಚೆನ್ನಾಗಿರುತ್ತೆ, ಕೊಬ್ಬು ಜಾಸ್ತಿ ಇರುತ್ತೆ. ಆರ್ಬಾಡ್ಲಾಗಿದ್ದರೆ ನಾರ್ಮಲ್ ಅಷ್ಟೇ. ಏನೋ ಹಿಂಗೆ ಕುರಿ ಮೇಯಿಸಿದ್ಯಾ, ಹೆಂಗೋ ಇರಲಿ ಹೋಗಪ್ಪ, ನಮ್ಮ ಬಡವ್ರ ಬದುಕು ಏನೋ ಹೆಂಗೋ ಇದ್ದಂಗೆ ಇರಲಿ ಹೋಗಪ್ಪ ಅಂತ ಹೇಳ್ತೀವಲ್ಲ, ಆ ಥರ. ಅಂದರೆ ಮೀಡಿಯಮಿಗೆ ಇರಬೇಕು. ಅಂದರೆ ನಿಮ್ಮ ಪ್ರಕಾರ ಈಗ ಬಂಡೂರಿಗಿಂತ ಹೊರಗಡೆನೇ ಜಾಸ್ತಿ ಇದೆ? ಹೊರಗಡೆನೇ ಜಾಸ್ತಿ ಇದೆ ಸರ್. ಮಂಡ್ಯ ಜಿಲ್ಲೆಗಿಂತ ಹೊರಗಡೆ ಹೊರಗಡೆನೇ ಜಾಸ್ತಿ. ಅಂದರೆ ಇವೆಲ್ಲ ತಗೊಂಡೋಗಿದ್ದಾರೆ. ಇನ್ನು ಮುಂದಿನ ವರ್ಷಕ್ಕೆ ತಗೊಂಡೋಗಿರೋದು ಬಂಡವಾಳ ಗೊತ್ತಾಗುತ್ತೆ ಸರ್. ಈ ವರ್ಷ ಅಂತೂ ಗೊತ್ತಾಗಲ್ಲ. ಇವಾಗೆಲ್ಲ ಆಯ್ಕೆ ಮಾಡ್ಕೊ ತಗೊಂಡೋಗೋರೆ. ಇವಾಗ ಅಂದರೆ ಈ ಜನವರಿಯಿಂದ ಈಚೆಗೆ ಜಾಸ್ತಿ ತಗೊಂಡೋಗಿರೋದು, ಅಲ್ಲಿಂದ ಆಚೆ ಕಮ್ಮಿ. ಈ ಜನವರಿಯಿಂದ ಈಚೆಗೆ ತಗೊಂಡೋರ ಸಂಖ್ಯೆ ಜಾಸ್ತಿ, ತಗೊಂಡೋಗಿರೋ ಸಂಖ್ಯೆ ಜಾಸ್ತಿ. ಹೊಲ ಹೋಗಮ್ಮ ಜಗಳ, ತಗೊಂಡೋಗಿರೋ ಸಂಖ್ಯೆ ಜಾಸ್ತಿ ಇದೆ. ಈ ವರ್ಷ ಕುರಿಗಳಿಗೆ ಬಂಡವಾಳ ಹಾಕಿರುವ ಅಷ್ಟ ನಾನು ಯಾವ ವರ್ಷವೂ ಕಾಣಿ. ಈ ವರ್ಷ ಜಾಸ್ತಿ ಹಾಕಿದ್ದಾರೆ ಸರ್. ಕೊರೋನಾನು ಅದು ಇದರಿಂದ ಹಾಕಿದಾರೋ ಅದರಿಂದ ಹಾಕಿದಾರೋ ಅದಂಥದ್ದು ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ವರ್ಷ ಬಂಡವಾಳ ಹಾಕಿರುವಂಥದ್ದು ನಾನು ಪೂರಾನ ಕಾಣಿ. ಈ ವರ್ಷನೇ ಜಾಸ್ತಿ ಹಾಕಿರೋದು ಫುಲ್ಲು. ಈ ಜನವರಿಯಿಂದ ಈಚೆಗೆ ಹಾಕಿರುವಂಥ ಬಂಡವಾಳ ಜನ ಸುಮಾರು ಬಂಡವಾಳ ಹಾಕಿದ್ದಾರೆ. ಮುಂದೆ ವರ್ಷಕ್ಕೆ ಅವ್ರದ್ದು ಲೆಕ್ಕಾಚಾರ ಎಲ್ಲಿಗೆ ಬರುತ್ತೆ, ಇಲ್ಲ ನಮ್ಮಲ್ಲೇ ಬಂದಾರೋ ಇಲ್ಲ ನಮ್ಮನ್ನೇ ಅವರೇ ಕರೆಸ್ಕೊಂಡಾರೋ ಗೊತ್ತಿಲ್ಲ. ಈಗ ನಮ್ಮ ಹತ್ರ ತಗೊಂಡೋಗಿದ್ದಾರ, ಈಗ ನಮ್ಮ ಹತ್ರನೇ ತಗೊಂಡವ್ರ. ನಾವೇ ಅಲ್ಲಿಗೆ ಹೋಗ್ಬೇಕಾದ್ದು, ಇಲ್ಲ ನಮ್ಮ ದನಕ್ಕೆ ಅವರೇ ಬಂದಾರೋ ಅದಂತೂ ಗೊತ್ತಿಲ್ಲ ಸರ್. ಈಗ ನಮ್ಮ ಪದಾರ್ಥವೇ ಅಲ್ಲಿ ನಾವು ಹೋಗಲೇಬೇಕು. ಯಾರೋ ಅವ್ರು ಅಚ್ಚುಕಟ್ಟೆ ಮಡಗಿದ್ರೆ ಹೋಗಬೇಕು. ಅವ್ರು ಅಚ್ಚುಕಟ್ಟಿಲ್ಲ ಅಂದರೆ ಅವ್ರು ನಮ್ಮ ದನಕ್ಕೆ ಪತ್ಲಿ ಬರಲೇಬೇಕು. ಇಷ್ಟೇ ಸರ್. ಇರಲಿ. ನಿಮ್ಮ ಪ್ರಕಾರ ಬಂಡೂರು ಊರಲ್ಲಿ ಎಷ್ಟು ಬಂಡೂರು ಕುರಿ ಇರ್ಬೋದು? ಈಗ ನಮ್ಮೂರಲ್ಲ ಸರ್, ಈಗ 150 ಇದೆ ಸರ್ ಅಷ್ಟೇ. ದಡ್ಪುರದಲ್ಲಿ 500 ಇದೆ. ದಡ್ಪುರ ಪಕ್ಕದವರು 500 ಇದೆ. ದುಗ್ನಹಳ್ಳಿ ಅಲ್ಲೊಂದು 150 ಇದೆ. ಜೈಪುರ
ಅಲ್ಲೊಂದು 100 ಇದೆ. ತಳಗೋದಿ ಅಲ್ಲೊಂದು 60-70 ಇದೆ. ಈಚೆ ಗಟ್ಟಿಕೊಪ್ಪಲು ಅಲ್ಲೊಂದು 20 ಇದೆ. ಈ ಕಲಾರಪುರ ಅಲ್ಲೊಂದು 30 ಇದೆ. ಗಾಣಪುರ ಅಲ್ಲೊಂದು 25 ಇದೆ. ಅಕ್ಕಪಕ್ಕದಲ್ಲ ಎಲ್ಲ ಇದೆ ಸರ್. ಮಂಡ್ಯ ಡಿಸ್ಟಿಕ್ಗೆ ಒಂದು ಸ್ವಲ್ಪ ಜಾಸ್ತಿ. ಹೌದು ಬೇಸು ಮೂಲ. ಮೂಲ. ಒಂದು ಹುಡುಕದ ಒಂದು 5,000 ಸಿಗ್ಬೋದಾ ಮಂಡ್ಯ ಜಿಲ್ಲೆ? ಜಾಸ್ತಿ ಸಿಗುತ್ತೆ ಸರ್. ಒಂದು 10,000 ಸಿಗುತ್ತೆ ಸರ್. 10,000 ಸಿಗುತ್ತೆ. ಒರಿಜಿನಲ್ 10,000 ಸಿಗುತ್ತೆ. ಮಂಡ್ಯ ಡಿಸ್ಟಿಕ್ ಬಿಟ್ಟು ಈಗ ಜಾಸ್ತಿ ಹೊರಗಿನವ್ರು ತಗೊಂಡು ಹೊರಗಿನವ್ರು ಜಾಸ್ತಿ ಈ ನಡುವೆ. ನಡುವೆ ಕೆಲವು ಜನ ಒಳ್ಳೆ ತಗೊಂಡೋಗೋರ, ಕೆಲವು ಜನ ಮಧ್ಯವರ್ತಿ ತಗೊಂಡೋಗೋರ. ಸಂತೆಗೆ ಗೊತ್ತಿಲ್ದಂಗೆ ಬಣ್ಣ ಅದೆಲ್ಲ ನೋಡ್ಬಿಟ್ಟು ಹೋಗೋರ. ಅದನ್ನು ನಾವು ಹೇಳೋಕ್ಕಾಗಲ್ಲ. ನಮಗಿಲ್ಲೇ ಬೇಕು, ನಮಗಿವೇ ಬೇಕು ಅನ್ನೋರು ಒಂದು 4 ಆಣೆ ಭಾಗ, 90 ಆಣೆ ಭಾಗೆಲ್ಲ ಅವರು. ಬಂಡೂರು ಕುರಿ ಸಂಖ್ಯೆ ಇಷ್ಟು ಕಮ್ಮಿ ಆಗಕ್ಕೆ ಕಾರಣ ಅಂದರೆ ಎಲ್ಲ ದುಡ್ಡು ಎಲ್ಲ ಕೊಟ್ಕೊಂಡ್ರು. ಇನ್ನೊಂದು ಎಲ್ಲ ಕಟ್ ಮಾಡಿ ತಿಂದಾಕ್ಬಿಟ್ರು. ಇಲ್ಲಿ ನಾನೇ ಕೊಟ್ಟಿದ್ದೆ ಸರ್, 300 ಕುರಿ ಕೊಟ್ಟಿದ್ದೆ ಇಲ್ಲಿ ನಮ್ಮ ಓನರ್ಗೆ. ಇಲ್ಲಿ ಬಾಳ್ನುಂಡಿ ಹತ್ರ, ಅವರು ಬೆಂಗಳೂರವರು, ಇಲ್ಲೇ ಮೇಯ್ತಿದ್ದ ಕುರಿ. ಆ ಕಾರಣದಿಂದ ಇವಾಗ ಫುಲ್ ಡಿಮ್ಯಾಂಡ್ ಬಂತು. ಇಲ್ಲೇ ನಾನೇ 300 ಕುರಿ ಕೊಟ್ಟೆ. 300 ಕುರಿ ಕೊಟ್ಟರೆ ಏನಾಯಿತು, ಅವ 1 ವರ್ಷನೂ ಸಾಕಿಲ್ಲ. ಅವ ಅರ್ಥ ಮಾಡ್ಕೊಳ್ಳಿ, 1 ವರ್ಷ ಸಾಕು ಕಾಣಿಲ್ಲ ಅವನ ಕೈಯಲ್ಲಿ. ನಾನು ತಡ್ಕನಾರ್ದಾನೆ ನಾನು ಒಂದು ಆಳ್ನೂ ತಗೋಗ್ಬಿಟ್ಟೆ. ಯಾರಿಗೆ ತಿಂಗ್ಳಿಗೆ 10,000 ರೂಪಾಯಿ ಸಂಬಳ ಅವನಿಗೆ. ಅವನು ಇರಲಿಲ್ಲ. ನಾಯಿ ತಿನ್ನಿಸ್ಬಿಟ್ಟ. ಕುರಿನೆಲ್ಲ ನಾಯಿ ತಿಂದ್ಬಿಟ್ಟು, ಉಂಡಿ ಒಳಗೆ ತಿಂದ್ಬಿಟ್ಟು, ಇದೇ ವಚರ್ಕೆ ಎತ್ಕೊಂಬಡಿಗೆ ತಿಂದ್ಬಿಟ್ಟು ಅವನೇನು ಮಾಡ್ತಾನೆ? ಏನೂ ಮಾಡೋಕ್ಕಾಗಿಲ್ಲ. ಅವನವೇ ಯಾರ ಸ್ನೇಹಿತರು ಬಂದಾಗ ಅದಕ್ಕೆ ಹೋಗ್ಬೇಕು, ಅದು ಹಿಡ್ಕೊಳ್ಳೋದ. ಒಳ್ಳೇದು ನೋಡಿಲ್ಲ, ಕೆಟ್ಟದ್ದು ನೋಡಿಲ್ಲ, ಕೆರೋಣ ತಿನ್ನೋಣ. ಕುರಿ ಉಳ್ಕೊಂಡ್ರೆ ಎಲ್ಲಿ ಉಳ್ಕೊಂಡವು? ಈಗ ಮಾಮೂಲಿ ಕುರಿಗಳಲ್ಲೂ ಈ ಕುರಿಗಳಲ್ಲೂ ಮಾಂಸಕ್ಕೆ ಏನು ವ್ಯತ್ಯಾಸ? ಯಾವ ಸರ್? ಇದೇ ಬೇರೆ ಸರ್, ಇದು ಹಲ್ವಾ. ಆದರೆ ಆ ಮಾಂಸನೇ ಬೇರೆ, ಈ ಮಾಂಸನೇ ಬೇರೆ. ಆ ಮಾಂಸನೇ ಬೇರೆ, ಈ ಮಾಂಸನೇ ಬೇರೆ. ಅದೇ ಮೇಯ್ನ್ ಕಾರಣದಿಂದ ಇದಕ್ಕೆ ಡಿಮ್ಯಾಂಡ್. ಹೌದು. ಅದು ಎಂಥದ್ದು ಒಂದು ಕುರಿ ಬಂದದ ಸರ್, ಈಗ kg 6,000 ರೂಪಾಯಿ ಅಂತೆ. ಅದ ತಳಿ ಮಾಡೋಕೆ ಇವನ್ನ ತಗೊಂಡು ಹೋಗ್ತಾ ಇದ್ದಾರೆ. ಆ ಮರೆ ಇವರಲ್ಲಿ ಹುಟ್ಸೋಕೆ. ಈಗ ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ. ಹೇಳಿ ಸರ್. ಒಂದ್ಸರಿ ಆಕಾಶವಾಣಿಲೆಲ್ಲ ಹೋಗಿ ಮಾತಾಡಿದ್ದೀನಿ ಅಂತ. ಹೇಳಿ ಸರ್. 2008ರಲ್ಲಿ. ಓಕೆ. ಅದರಿಂದ ಆದಮೇಲೆ ಈ ನಡುವೆ ಏನಾದರೂ ಕೃಷಿ ಇಲಾಖೆಯವರು, ಪಶುಸಂಗೋಪನಾ ಇಲಾಖೆಯವರು ಏನಾದರೂ ಬಂದಿಲ್ಲ, ಏನಾದರೂ ಈ ಬಗ್ಗೆ ತಳಿ ಬಗ್ಗೆ ಏನಾದರೂ ಇದು ಮಾಡ್ತಿದ್ದಾರೆ? ಇಲ್ಲ, ಯಾರೂ ಬಂದಿಲ್ಲ. ಯಾರೂ ಬಂದಿಲ್ಲ. ಇದ್ರ ಬಗ್ಗೆನೇ ಒಬ್ಬರು ಬಂದಿಲ್ಲ. ಇದಕ್ಕೆ ಸಹಾಯಧನ ಏನಾದರೂ? ಯಾರೂ ಇಲ್ಲ ಸರ್. ಏನಂದರೆ ಏನೂ ಇಲ್ಲ. ಅದ್ರ ಬಂದ್ರೂ ನಮ್ಮೂರಲ್ಲೇ ಹಿಂಗೆ ಮಾಡ್ತಾದೆ ಅಂತ ಯಾರು ಹೇಳೋನೂ ಇಲ್ಲ, ಮಾಡೋರು ಇಲ್ಲ. ಗೌರ್ಮೆಂಟ್ ಯಾವುದೂ ಇಲ್ಲ. ಯಾವ ತಲೆ ಕೆಡಿಸ್ಕೋದು. ಇನ್ನು ಬಂಡೂರು ಕುರಿ ಸಂಖ್ಯೆ ಕಮ್ಮಿ ಇದೆ. ಹೌದು. ಇದನ್ನ ಏನಾದರೂ ಮಾಡಿ ಸರ್ ರಕ್ಷಣೆ ಮಾಡೋಣ ಅನ್ನೋದು ಯಾವ ಬರ್ತಾವಿಲ್ಲ ಸರ್. ಗೌರ್ಮೆಂಟ್ ಬಂದಿಲ್ಲ. ಯಾವ ಅಧಿಕಾರಿಗಳು? ಯಾವ ಅಧಿಕಾರಿ ಇಲ್ಲ ಸರ್. ಬರ್ತಾರೆ, ಹೋಯ್ತಾರೆ, ನೋಡ್ಕೊತಾರೆ. ಅದು ಚೆನ್ನಾಗದ, ಇದು ಚೆನ್ನಾಗದ, ಬಂಡೂರು ಚೆನ್ನಾಗದ. ಇದು ಬಿಟ್ರೆ ಇನ್ಯಾವ ಅದಕ್ಕೆ ಏನು ಕೊಡಬೇಕು, ಏನು ಮಾಡಬೇಕು? ಅಂದರೆ ಈಗ ಇರೋದ್ರಲ್ಲಿ ಬಂಡೂರನ್ನ ರಕ್ಷಣೆ ಮಾಡ್ತಿರೋರು, ಕುರಿ ಬಗ್ಗೆ ಆಸಕ್ತಿ ಇರೋರು ಅವ್ರು ಮಾತ್ರ. ರೈತರು ಬಿಟ್ಟರೆ ಇನ್ಯಾರೂ ಇಲ್ಲ. ಅವರು ಇವರು ಯಾರೂ ಇಲ್ಲ. ಮಾತ್ರ ಎಲ್ಲ ದೇಶಕ್ಕೆ ಹೋಗೋ ಬಂಡೂರು. ಈಗ ನಾನು ಹೇಳೋದು, ಹೇಳಿ ಸರ್. ಒಂದು ವೇಳೆ ನೀವೇನಾದರೂ ಕಿವಿ ಕಟ್ ಮಾಡದೆ ಹೋದ್ರೆ ಅದ್ರ ಸಂಖ್ಯೆ ಹೋಗುತ್ತಾ? ಮತ್ತೆ ಯಾವ್ದ್ರ ಸಂಖ್ಯೆ? ಬಂಡೂರು ಕುರಿ ಹೋಗ್ಬಿಡುತ್ತೆ. ಯಾಕೆ ಅಂತ ಕೇಳಿ, ಅದು ಕೊಬ್ಬು ಬರ್ತದೆ. ಅದೇ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಲ್ಲ, ಅದು ಒಂದು. ಇದು ಕಿವಿ ಕಟ್ ಮಾಡದೆ ಹೋದ್ರೆ ಮಾಂಸಕ್ಕೆ ತಿನ್ನೋರು ಜಾಸ್ತಿ ಆಗ್ತಾರೆ. ಹೌದು. ಅದೇ ತಿಂದಾಕ್ಬಿಡ್ತಾರೆ. ಅದನ್ನು ನುಣ್ಣಿಗೆ ತಿಂದಾಕ್ಬಿಡ್ತಾರೆ. ಯಾರು? ಈ ನಮ್ಮ ಮುಸ್ಲಿಮ್ಸೇ ಜಾಸ್ತಿ ತಿನ್ನೋದು. ಯಾರು? ಕುರಿ, ಅವರು ಟಗರು ಕುರಿ ಅಷ್ಟೇ ಅವ್ರು ತಿನ್ನುವಷ್ಟೇ ಒಬ್ಬರು ತಿನ್ನಲ್ಲ. ಟಗರು ಕುರಿ, ಈ ಮೇಕೆ ಅಂತೂ ಮುಟ್ಟೂ ನೋಡಲ್ಲ ಅವರು. ಯಾರು? ಈ ಮುಸ್ಲಿಮ್ಸು. ಟಗರು ಕುರಿ ಅಂದರೆ ಅದೇನಿದ್ದದು, ಬಾಯಿ ಜ್ವರ ಬರುತ್ತೆ. ಒಂಥರ ಇದ್ರಂಗೆ ಬರ್ತದೆ, ಹೊಟ್ಟೆ ಉಬ್ರಾಣಿ, ಹೊಟ್ಟೆ ಊದ್ಕೋದು, ಒಂಥರ ಹುಳ ಅದೆ, ಒಂಥರ ಗೊಣ್ಣೆ ಬರೋದು, ಕೆಂಬಲು ಬರೋದು,
ಇದೆಲ್ಲ ಆಗುತ್ತೆ. ಅಂದರೆ ಈಗ ನೀವು ಕುರಿಗೆ ಏನೋ ಒಂದು ಕಾಯಿಲೆ ಬಂದಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಯಾರು ಗೊತ್ತಾಗುತ್ತೆ ಸರ್? ಅಂದರೆ ಏನು ಅದರಲ್ಲಿ ಅಲ್ಲ ಗೊಣ್ಣೆ ಇರುತ್ತೆ, ಅಲ್ಲರ ಕೆಂಬಲು ಬಂದಿರುತ್ತೆ, ಇಲ್ಲಾಂದರೆ ಮುಳ್ಳು ಬಿಟ್ಕೊಂಡು ಗುಬ್ರ ಹಾಕೊಂಡು ನಿಂತಿರುತ್ತೆ, ಆವಾಗಲೇ ಗೊತ್ತಾಗುತ್ತೆ. ಬಾಯಿಗೆ ಹಾಕಿ ನೋಡಿದ್ರೆ ಇದಕ್ಕೆ ಬಾಯಿ ಜ್ವರ ಬಂದೈತೆ. ಈಗ ನಮಗೆ ಹೆಂಗೆ ಜ್ವರ ಬರ್ತದೆ ಹಂಗೆ ಅದಕ್ಕೂ. ಈಗ ನೀವು ಹೇಳಿದ್ರಲ್ಲ ಏನೇ ಕಾಯಿಲೆ ಬಂದ್ರು ಅದಕ್ಕೆ ಏನಾದರೂ ನಿಮ್ಮ ಮನೆ ಮದ್ದು ಏನಾದ್ರು ಆಯ್ತಾ? ಆಯ್ತಾ ಹಾಕ್ತೀವಿ. ಮನೆ ಮದ್ದು ಅಂದರೆ ಈ ಬಾಯಿ ಜ್ವರ ಬಂದರೆ ಜೇನುತುಪ್ಪ, ಕಲ್ನಾರು, ಕಲ್ಲು ಸಕ್ಕರೆ, ವಿಸುನ್ಗೋರಿ ಬೀಜ, ಬಾಳೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು, ಹಸಿ ಸೊಪ್ಪು, ಎಣ್ಣೆ, ಕಡಲೆಕಾಯಿ ಎಣ್ಣೆ, ಅದನ್ನು ಇದೆಲ್ಲ ಕೊಟ್ಟಾದ್ಮೇಲೆ ಕಡಲೆಕಾಯಿ ಎಣ್ಣೆಲಿ ಬಾಯಿಗೆ ಹಾಕ್ತೀವಿ. ಅಂದರೆ ಜಜ್ಜಿ ಬಿಟ್ಟು ಹಾಕ್ಬೇಕು? ಇಲ್ಲ, ಹಂಗೆ ಕೊಡ್ತೀವಿ. ಹಾಂ, ಅದು ಬಾಯಿ ಆಡಿಸ್ಬೇಕು. ಬಾಳೆಹಣ್ಣಿಗೆ ಸೇರಿಸಿ ಬಾಳೆಹಣ್ಣು ಆಮೇಲೆ ಹೋಗುತ್ತೆ, ಲಾಸ್ಟಲ್ಲಿ ಹೋಗುತ್ತೆ, ಜಜ್ಜಿಬಿಟ್ಟು ಕೊಡ್ತೀವಿ. ಅದೇ ಬಾಯಿ ಅಲ್ಲಾಡಿಸ್ಬೇಕು. ಜ್ವರ ಬಂದದಲ್ಲ, ಆಡ್ಸೋಕೆ ಆಗಲ್ವಲ್ಲ, ಆ ಬಾಯಿ ಆಡಿಸ್ಲಿ ಅಂತ ಕೊಡೋದು. ಒಳಗೆ ಹೋದಾಗ ಅದು ನಾರ್ಮಲಾಗಿ ಸಣ್ಣಗೆ 1 ದಿನಕ್ಕೋ 1.5 ದಿನಕ್ಕೋ ಆಗ ಹಸಿರು ಮೇವು ಕೊಡಬಾರ್ದು. ಅದಕ್ಕೆ ಕಾಯಿಲೆ ಇರೋ ಬಾಯಿ ಜ್ವರ ಬಂತ ಹಸಿರು ಮೇವು ಕೊಡಬಾರ್ದು, ಒಣಹುಲ್ಲನ್ನೇ ಹಾಕ್ಬೇಕು. ಯಾವುದೇ ಹಾಕು, ಒಣಹುಲ್ಲು, ಒಣಗೋಗಿರೋ ಹುಲ್ಲು ಹಾಕ್ಬೇಕು. ಇಲ್ಲಾಂದ್ರೆ ನುಲ್ಕತ್ತೆ. ಹಸಿರು ಮೇವು ಕೊಟ್ಟರೆ ನುಲ್ಕತ್ತು. ಒಂದು ಸರಿ ವ್ಯಾ ಅಂದರೆ ಮುಗೀತು ಅದ್ರ ಕತೆ ಅಷ್ಟೇ. ಇದು ಟಗರುಗಳಿಗೆ ಪಾಲ್ಟಿನೇ ಜನ್ಮದ ಕಟ್ಕೊಳ್ಳೋದು, ಅದು ಮಾಮೂಲಿ ಸಹಜ ಕಟ್ಕೊಳೋದು. ಒಳಗಡೆ ಒಂದು ಊಸಿ ಇರುತ್ತೆ, ಆ ಊಸಿಗೆ ಇದು ಹಾರದಲ್ಲಿ ಏನಾದ್ರು ಕಲ್ಲು ಪಲ್ಲು ಹೋಗಿ ಒಳಗೆ ಕೂತ್ಕೊಂಡ್ರೆ ಹೊಡಿತಾರೆ ಇರುತ್ತೆ ಸರ್, ಹೊಡಿತಾರೆ ಇರುತ್ತೆ. ಅದರ ಮಾನ್ಯ ನರ ಇರುತ್ತೆ ಒಂದು ಸರ್, ಈ ಥರ ಹಿಂಗಂತ ಇರುತ್ತೆ ಅದು ನರ. ಆ ನರದಲ್ಲಿ ಹೋಗಿ ಒಂದು ಇಷ್ಟು ಅಪ್ಪಿಂದ ಒಂದು ಕಲ್ಲು ಕೂತ್ಕೊಂಡ್ರೆ ಅದೇ ಜನಮಲ ಕಟ್ಕೋತು ಅಂತ. ಫುಡ್ಡಲ್ಲಿ ಕಲ್ಲು ಬಂದಿರ್ತಾನೆ ಅದಕ್ಕೆ ಹೋಗೋದು. ಹೊಟ್ಟೆ ಒಳಗೆ ಫುಡ್ಡಲ್ಲಿ ಕಲ್ಲು ಹೋಯ್ತು ಅಂದಾಗ ಅದು ಅಲ್ಲಿಗೆ ಹೋಗಿ ಕೂತ್ಕೊಂಡಾಗಲೇ ಅದು ಉಂಡೆ ಉಚ್ಚೆ ನಿಂತೋಯ್ತು. ಉಚ್ಚೆ ನಿಂತಾಗ ಏನಾಯ್ತು, ಹೊಟ್ಟೆ ಉಬ್ರಾಣಿ ಆಯಿತು. ಇದು ಮುಂದ್ಗಡೆ ತಿಂದದ್ದು ಇಂಚೆಲ್ಲಿ ಹೋಯ್ತಾ ಇದ್ದಿರ್ತಾರೆ ಅದು ಬಲ್ಲಿ ತಿನ್ಬೇಕಾರೆ. ಅದೇ ನಿಂತೋದ್ಮೇಲೆ ಇನ್ನೆಲ್ಲಿ ಹೋಗುತ್ತೆ, ಅದು ಹೋಗಲ್ಲ. ಅದನ್ನು ಸರಿಯಾಗಿ ನೋಡ್ಕೊಂಡ್ರೆ ಅದು ಲೆಕ್ಕಾಚಾರ ಇರುತ್ತೆ. ನೀನು ನೋಡಲಿಲ್ಲ ಅಂದರೆ ಪಟ್ಟಿ ಒಳಗೆ ಪಟ್ಟಿನೇ, ನೀ ಎಷ್ಟು ಲಕ್ಷ ಕೊಟ್ಟಿದ್ರು ಪಟ್ಟಿಯೇ ಅಷ್ಟು. ಈ ತಳಿ ಜಾಸ್ತಿ ಮಾಡಬೇಕು ಅಂದರೆ ತಳಿ ಸಂರಕ್ಷಣೆ ಹೆಂಗೆ ಮಾಡಬೇಕು ಸರ್? ತಳಿ ಸಂರಕ್ಷಣೆ ಅಂದರೆ ಹೆಂಗೆ ಮಾಡಬೇಕು ಅಂದರೆ, ನಾವು ಬೇಕಾದವು ಒಂದು 10 ಇರ್ತವೆ ಅಂತ ಇಟ್ಕೊ, ಒಂದು ಸಾರಿ 5 ಹುಟ್ಟುತ್ತೆ. 10 ಮರಿ ಹುಟ್ಟಿದಾಗ ನಾವು ಬೇಕಾದವು 5 ಮರಿ ಮಡಿಕೋಬೇಕು, 5 ಮರಿ ಇಟ್ಕೋಬೇಕು. 5 ಮರಿ ಇಟ್ಕೊಂಡು ಇನ್ನೂ 5 ಮರಿ ಮಾರ್ಕೋಬೇಕು. ಇನ್ನೂ 5 ಮರಿ ಮಾರಿದಾಗ ಇವಕ್ಕೆ ಫುಡ್ ಆಗುತ್ತೆ. ಯಾವಕ್ಕೆ ಇರುವಂಥ ಕುರಿಗಳಿಗೆ 5 ನಿಮಿಷ ಇರೋಣ, ಇರುವಂಥ ಮರಿಗೆ ಫುಡ್ ಆಗುತ್ತೆ. ಫುಡ್ ತಂದು ಹಾಕ್ಬೇಕು ಇವಕ್ಕೆ. ಆ ಮರಿ ಮಾರ್ಕೊಂಡು ಅದನ್ನೂ ಮರಿ ಮಾರ್ಕ ಬಾಯಿಗೆ ಇಟ್ಕೊಂಡ್ರೆ ಈ ತಳಿಗಳು ಮುಂದಕ್ಕೆ ಬರೋಲ್ಲ. ಅದರಲ್ಲಿ 5 ಮಡಗ್ತಾ ಇರಬೇಕು, ಅದು ಮುಂದಕ್ಕೆ ಹೋಗುತ್ತೆ. ಜಾಸ್ತಿ ಮಾಡಬೇಕು ಅಂದರೆ ನನಗಷ್ಟೇ ಸಾಕು ಅನ್ನೋದಾದರೆ ಯಾರು ಬಂದಾಗ ಅವನು ಕೊಡ್ತಾ ಇರುತ್ತೆ. ಇಷ್ಟು ಬಿಟ್ಟರೆ ಇನ್ಯಾವುದೂ ಇಲ್ಲ. ಅದು ನಿನ್ನ ಚಾಯ್ಸ್. ಇನ್ನೂ ಸಾಕಬೇಕು, ಇನ್ನೂ ದೊಡ್ಡದಾಗಿ ಬೆಳೆಸಬೇಕು ಅನ್ನೋದಾದ್ರೆ ಅದು ನಿನ್ನ ಚಾಯ್ಸು. ಟಗರಿಗೆ ಹುಚ್ಚುಗುರದೇ ಉತ್ತಮ. ಹುಚ್ಚುಗುರಿ, ಕಪ್ನಿ ಕುರಿ ಇವೇಳೇ ಟಗರು, ಇನ್ನು ಯಾವ ಬರೋಲ್ಲ. ಸಿರಿ ಕುರಿ ಅದೇ ಅಲೆ ಬರೋಲ್ದು, ಒಟ್ನವನು ಕುರಿದು ಬರೋಲ್ದು, ಕೊನ್ನರ ಕುರಿದು ಬರೋಲ್ದು. ಕೊನ್ನರ ಕುರಿ ದೊಡ್ಡದಾಗೋಯ್ತ. ಯಾವುದು ಟಗರೆಲ್ಲ ಚೆನ್ನಾಗಿರುತ್ತೆ, ಹೈಟಿಗೆ ಬಂದುಬಿಡುತ್ತೆ. ಅದು ನೀ ಎಷ್ಟೇ ಮರಿಲಿ ಚೆನ್ನಾಗಿದ್ದರೂ ಅದು ಮ್ಯಾಕ್ ಬರುತ್ತೆ. ಅದ್ರ ಕಪ್ನಿ ಕುರಿದಾಗಬೇಕು, ಅಲ್ಲದಲ್ಲಿ ಹುಚ್ಚು ಕುರಿದಾಗಬೇಕು. ಇವೇಳರಲ್ಲಿ ಒಂದೇ. ಅವೇಳು ಜಾತಿಲೇ ಟಗರು ಫೇಮಸ್. ನೀವು ತಿಂಗಳಿಗೆ ಎಷ್ಟು ಕುರಿ ಇದು ಕೂದಲು ಕಟ್ ಮಾಡ್ತೀರಾ? ಒಂದು ತಿಂಗಳಿಗೆ, ಒಂದು ದಿನಕ್ಕೆ 10 ಕುರಿ ಮಾಡ್ತೀವಿ ಮಿನಿಮಮ್. 10 ಮೇಲೆ ಮಾಡಲ್ಲ. ಲುಕ್ ಕೇಳಿದ್ರೆ 5. ಇನ್ನೂ ಲುಕ್ ಕೇಳಿದ್ರೆ, ಇನ್ನೂ ಅದಕ್ಕಿಂತ ಲುಕ್ ಕೇಳಿದ್ರೆ 3. ಅಂದರೆ ಈಗ ಕುರಿಗೆ ಕೂದಲು ಕಟ್ ಮಾಡ್ತಿರಲ್ಲ, ಹೇಳಿ ಯಾವ್ಯಾವ ಥರ ಡಿಸೈನ್ ಇದೆ ಈಗ? ಅದಕ್ಕೆ ಸರ್ 7 ಥರ ಡಿಸೈನ್ ಇದೆ ಹೇಳಿ ಸರ್. ಇಲ್ಲಿಂದ ಈಚೆಗೆ ಒಂದು ಡಿಸೈನ್ ಇರುತ್ತೆ. ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ನೋಡಿಲೇ ಇಲ್ಲಿಂದ ಈಚೆಗೆ ನೋಡಿ ಸರ್, ಇಲ್ಲೇ ಇರೋ
ಇಲ್ಲಿಂದ ಈಚೆಗೆ ಇಲ್ಲಿ 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 ಒಂದು ಡಿಸೈನ್ ಆಗೋಯ್ತು. ಇದು ಇದರಲ್ಲೇ ಒಂದು ಡಿಸೈನ್ ಮುಗೀತು. ಇದಾಯ್ತಾ ಸರ್, ಇಲ್ಲಿಂದ ಈಚೆಗೆ ನೋಡಿ ಇಲ್ಲೊಂದು ಪಟ್ಟೆ ಹೊಡಿತೀನಿ, ಇಲ್ಲಿ ಬಾಲದ ತಂಡೆ ಬಿಡ್ತೀನಿ, ಇಲ್ಲಿ ಬಾಲದ ತಂಡೆ ಬಿಡ್ತೀನಿ, ಈ ಕಪಾಲ ಬಿಡ್ತೀನಿ, ಈ ಕಪಾಲ ಬಿಡ್ತೀನಿ, ಈ ಕಪಾಲ ಬಿಡ್ತೀನಿ ನೋಡಿ, ಈ ಕಪಾಲ ಬಿಡ್ತೀನಿ, ಈ ಫುಲ್ ಇದೆಲ್ಲ ತೆಗಿತೀನಿ. ಇದೇ ಒಂದು ಡಿಸೈನ್ ಆಯಿತು. ಈಗ 2 ಡಿಸೈನ್ ಆಯಿತು. ಅಂದರೆ ಒಂದೊಂದು ಡಿಸೈನ್ಗೆ ಏನಾದರೂ ಹೆಸರುಗಳಿದ್ದಾವ? ಯಾವ ಸಾ ಇದೆ ಸಾ, ಮಾಮೂಲಿ ಕಟ್ಟಿಂಗು ಅಂತ ಒಂದು. ಹಿಂದೆ ಸಿಜರ್ ಕಟ್ಟಿಂಗ್ ಮಾಡಿಸ್ಕೊತಿದ್ಮಲ್ಲ ನಾವು, ಅದು ಈ ಕಟ್ಟಿಂಗು. ಇದು ಎಬ್ಬುಲಿ ಕಟ್ಟಿಂಗ್ ಅನ್ನೋದು ಇದು ಬಿಡೋದು, ಇದು ಬಿಡೋದು, ಇದು ಬಿಡೋದು, ಇದು ಬಿಡೋದು. ಹಾಂ, ಅದು ಆ ಕಟ್ಟಿಂಗು. ಮಾಮೂಲಿ ಕಟ್ಟಿಂಗು ಅಂದ್ರೆ ಫುಲ್ ತೆಗೆದುಬಿಡೋದು, ಮೊಟ್ಟೆ ತೇರು ಕೋಳಿ ಮೊಟ್ಟೆ ಹೆಂಗದ ಆ ಥರ. ಎಬ್ಬುಲಿ ಕಟ್ಟಿಂಗು ಅಂದ್ರೆ ಅದು ಅಲ್ಲಿ ನೋಡಿ ಸರ್, ಅಲ್ಲಿ ಬತ್ತಾ. ಹಾಂ, ಅದು